ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು. ತಾನು ಬಯಸೋದೊಂದು ಆಗೋದೊಂದು ಅಂತ. ನಾನು ಎಮ್ಮೆ ವೆಂಕಟಪ್ಪ ನೋಡಿಲ್ಲ, ಎಮ್ಮೆ ಕೃಷ್ಣಪ್ಪ ನೋಡಿಲ್ಲ, ಮೊಣಕಲ್ ವೆಂಕಟೇಶಣ್ಣ ನೋಡಿಲ್ಲ, ಹಾಗೂ ಆನಂದ ಸಿನ್ನನ್ನ ನೋಡಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಗ್ಗೆ ಒಂದು 11 ಗಂಟೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ. ನಿಮ್ಮ 35 ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀವಿ. ಅವ್ರು ಮಾತ್ರ ಕೋಟಿಗಟ್ಟಲೆ, ನಮ್ಗೆ ಮಾತ್ರ ಲಕ್ಷಗಟ್ಟಲೆ ಕೊಡ್ತಾವ್ರೆ. ತುಂಬಾ ವಿಜೃಂಭಣೆಯಿಂದ ನನಗೆ ಮಾಡಿದ್ರು. ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ 1 ತಿಂಗಳಿಂದ ಕೂಡ ನೀವು ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾ ಇದ್ರು. ಆ ಸೌಭಾಗ್ಯ ನನಗೆ ಬಂದಿಲ್ಲ ಅಂತ ನಾನು ಕೇಳ್ಕೊತೀನಿ. ಯಾಕೆಂತಂದ್ರೆ ಎಲ್ಲೋ ಇರ್ತಕ್ಕಂಥ ಉದ್ಯಮಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿನ ಕರ್ಕೊಂಡ್ಬಂದು ರಾಜಕೀಯದಲ್ಲಿ ಇವತ್ತು ಮುಂದುವರಿಬೇಕು ಅಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು. ಬಹುಶಃ ಬೆಂಗಳೂರನ್ನ ಇಬ್ರು ಮೀಟ್ ಮಾಡಿದಾಗ ರೆಡಿ ನೀನು ಬರೀ ಉದ್ಯಮಿ ಮಾಡ್ಕೊಂಡಿದ್ರೆ ಆಗಲ್ಲ, ನೀನು ಊರಿಗೆ ಮತ್ತು ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ ಇಲ್ಲ ನಾವು ಹೊಸ್ತಾನ ಅಂತ ಕೇಳ್ಕೊಂಡ್ರು. ಪ್ರತಿ ಸಾರಿ ಬಂದಾಗ ಕೂಡ ನಮಗೆ ವಿಜೃಂಭಣೆಯಿಂದ ಬರಮಾಡಿ ಸ್ವಲ್ಪ ಎಲ್ಲ ಅತ್ಯುನ್ನತವಾದ ಒಂದು ಔದಾರ್ಯವನ್ನು ಕೊಟ್ಟು ಕಳಿಸ್ತಾ ಇದ್ರು. ಆದರೆ ಲಾಸ್ಟ್ ಒಂದು ಫಂಕ್ಷನ್ ಅಲ್ಲಿ ಪಟಾಕಿ ಸಿಡಿಬೇಕಾದ್ರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕರಿಗೆ ಬಂತು. ಈಗಾಗಲೇ ದೇವರು ದೊಡ್ಡವನು, ಈಗಾಗಲೇ ಕಣ್ಣು ಕುದುರ್ಕೊಂತ ಇದ್ದಾರೆ. ಯಾಕೆಂತಂದ್ರೆ ತುಂಬಾ ನೋವಾಗಿರ್ತಕ್ಕಂಥ ಸಂಗತಿ ಇವತ್ತು ಹೇಳಬೇಕನ್ನೋ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತೇನು ಊರೆಲ್ಲ ಸೇರಿ BMC-ನ ಓಪನ್ ಮಾಡಿಸ್ಕೊಂಡಿದ್ದೀರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ. ದಯವಿಟ್ಟು ಇದನ್ನ ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ದಿವಸದಲ್ಲಿ ಊರಿಗೆಲ್ಲ ಒಳ್ಳೇದಾಗೋ ರೀತಿ ಎಲ್ಲ ಮಾಡ್ಲಿ ಅಂತ ಕೇಳ್ಕೊಂತಾನೆ. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಮಕ್ಕಳು ನಾವು ಅನ್ಕೊಂತೀವಿ ಯಾವ ತಂದೆ ತಾಯಿ ಮಕ್ಕಳನ್ನ ಕೆಟ್ಟವರಾಗ್ಲಿ ಕಳ್ಳರಾಗ್ಲಿ ಅಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ. ಆದ್ರೆ ಕಾಲಕ್ರಮೇಣ ಮಕ್ಳು ಏನಾಗ್ತವೆ, ಜೊತೆಗಾರ ಸೇರಿ ಜೊತೆ ಸಹವಾಸ ಮಾಡಿ ಈ ಒಂದು ಹೆಚ್ಚು ಕಡಿಮೆ ಆಗ್ತವೆ. ಈ ಪಂಚಾಯಿತಿಯಲ್ಲಿ ತುಂಬಾ ಕಷ್ಟ ಬಿದ್ದು ನಮ್ಮನ್ನ ಗೆಲ್ಲಿಸಿ ಇವತ್ತು ನಾನು ಮಾಡಿಕೊಟ್ಟೆ. ಇವಲ್ಲಿ ಇದೇ ಊರಿಗೆ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ. ಲಾಸ್ಟ್ ಟೈಮ್ ಅಲ್ಲಿ ಉಪಾಧ್ಯಕ್ಷನ ಕೂಡ ಮಾಡಿಕೊಟ್ಟೆ. ಆದ್ರೆ ದುರಂತ ಏನಂತಂದ್ರೆ ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಇದ್ರು ಕೂಡ ಇವತ್ತು ಆ ಉಪಾಧ್ಯಕ್ಷ ಇವತ್ತಿಲ್ಲ, ಊರಲ್ಲಿಲ್ಲ. ಯಾಕಂದ್ರೆ ಇದೇನ್ ಹೇಳ್ತಾರಂತೆ, ಇದನ್ನೇ ಹೇಳೋದು, ತಾನು ಬಯಸೋದೊಂದು ಆಗೋದೊಂದು ಅಂತ. ತಂದೆ ತಾಯಿ ಬಯಸೋದೊಂದು ಅದು ಆಗೋದೊಂದು ಬಯಸೋದು. ಖಂಡಿತವಾಗ್ಲೂ ಈ ಊರಿನ ಜನಕ್ಕೆ ಖಂಡಿತವಾಗ್ಲೂ ನಾನು ಇದೀನಿ. ಯಥೇಚ್ಛವಾಗಿ ನಾನು ವೋಟ್ ಕೊಟ್ಟಿದ್ದೀರಿ. ನಿಮ್ಮ ಋಣ ತೀರ್ಸ್ಕೊಳ್ತಕ್ಕಂಥ ಅವಕಾಶಗಳ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ. ಮುಂದಿನ ದಿವಸಗಳಲ್ಲಿ ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ನಾನು ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳ್ತಾ ಇವತ್ತು ಒಂದು ಕಾಡಪ್ಪ ನಾಗರಾಜ್ ಒಂದು ಮಾತಾಡ್ಬೇಕು. ಇವರು ಬಂದಾಗಿಂದ ನಾನು ಎಮ್ಮೆ ವೆಂಕಟಪ್ಪ ನೋಡಿಲ್ಲ, ಎಮ್ಮೆ ಕೃಷ್ಣಪ್ಪ ನೋಡಿಲ್ಲ, ಮೊಣಕಲ್ ವೆಂಕಟೇಶಣ್ಣ ನೋಡಿಲ್ಲ, ಹಾಗೂ ಆನಂದ ಸಿನ್ನನ್ನ ನೋಡಿಲ್ಲ. ಬಟ್ ಕೇಳ್ಪಟ್ಟಿದ್ದೀನಿ. ಬಟ್ ಆದ್ರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಖರಿಗಳನ್ನ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಒಬ್ಬ ಶಾಸಕನ ಜೊತೆಲಿ ಒಂದು ಜಿಲ್ಲಾ ಪಂಚಾಯತಿ, ಒಂದು ತಾಲೂಕ್ ಪಂಚಾಯತಿ, ಕೆಲವು ತಾ ಪಂಚಾಯತಿ ತರ ಅಧಿಕಾರಿಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತದೆ ನಮಗೆ. ಇವತ್ತು ಕಾಡಪಲ್ಲಿ ಇವ್ರು ಬಿಟ್ರೆ ನನಗೆ ಯಾರು ಟೀಮ್ ಇಲ್ಲ, ಡೈರಿ ಬಿಟ್ರೆ ಯಾರು ಇಲ್ಲ. ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒತ್ತು ಕೊಡ್ತೀನಿ ಅಂತ ಹೇಳ್ತಾ ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಕಾಲ ಯಾವತ್ತೂ ಹಿಂಗಿರಲ್ಲ, ಕಾಲ ಚೇಂಜ್ ಆಗ್ತಾ ಇರ್ತದೆ. ಇವತ್ತು ಯಾಕಂದ್ರೆ ಬಡವರಾಗಿರಲ್ಲ, ಶ್ರೀಮಂತರಾಗಿರಲ್ಲ. ಊರಲ್ಲಿ ನೋಡಿದ್ದೀರಾ, ಒಂದು ಕಾಲದಲ್ಲಿ 100 ಎಕರೆ ಜಮೀನು ಇದ್ದರೆ ಇವತ್ತು 1 ಎಕರೆ ಬಂದಿದ್ದಾರೆ. ಇವತ್ತು ಏನು ಇಲ್ದಾರು ದೊಡ್ಡ ಮಡಕ ಏನಂತ ಭಗವಂತನ ಇಚ್ಛೆ. ನಾಳೆ ದಿವಸ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ, ನಮಗೂ ಕೂಡ ಅಧಿಕಾರ ಬರುತ್ತೆ. ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವರು ಅಂತ ಹೇಳ್ತಾ ಇವತ್ತು ಅಧಿಕಾರ ಇಂದು ಕೂಡ ಇವತ್ತೇನು ತಾರತಮ್ಯ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಗ್ಗೆ ಒಂದು 11 ಗಂಟೆಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಂದಿದ್ದೀವಿ 90 ಜನ ಶಾಸಕರು. ಏಕೆಂದ್ರೆ KKRD ಅಂತ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ. ಅವ್ರಿಗೆ ವರ್ಷಕ್ಕೆ 50 ಕೋಟಿ ಕೊಟ್ರೆ ನಮ್ಮ ಒಂದು ಏನು ಈ ಬಯಲುಸೀಮೆಗೆ ಪ್ರದೇಶ ಅಂತ ಗುರುತಿರ್ತಾರೆ 35 ಲಕ್ಷ ವರ್ಷಕ್ಕೆ ಕೊಡ್ತಾರೆ. ಭಿಕ್ಷುಕರ್ದಾಗ ಆಗ್ತಾರೆ. ಇವತ್ತು ನಾನು ತಗೊಂಡಿಲ್ಲ, ಇವತ್ತು ನಾನು ಬಿಸಾಕಿದ್ದೀನಿ. ನಿಮ್ಮ 35 ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ. ಮುಂದಿನ ದಿವಸದಲ್ಲಿ 14ನೇ ತಾರೀಕು ಒಂದು ನಿಯೋಗ ಮಾಡಿ CM ಹತ್ರ ಹೋಗಿ ಕೊಟ್ರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ, ಇಲ್ಲ ಕಿತ್ತಾಕಿ. ಈ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟ್, ನಮಗೆ ಮಾತ್ರ ಲಕ್ಷಗಟ್ಟಲೆ, ಅವ್ರಿಗೆ ಮಾತ್ರ ಕೋಟಿಗಟ್ಟಲೆ, ನಮಗೆ ಮಾತ್ರ ಲಕ್ಷಗಟ್ಟಲೆ ಕೊಡ್ತಾವ್ರೆ. ಆದ್ರೂ ಕೂಡ ನಾನು ಇಲ್ಲೇ ಇದ್ದು ನಿಮ್ಮನೆಗೆ ಬಂದು ನಿಮ್ಮೂರಲ್ಲಿ ಊಟ ಮಾಡ್ಕೊಂಡು ನಿಮ್ ಜೊತೆ ಇದ್ದು ನಿಮ್ಮ ಸರ್ವತ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಮಾಡ್ತೀನಿ. ಕೊಂಡು ಬರ್ದೇ ಇರ್ಲಿ, ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವ್ರಿಗೆಲ್ಲ ಹೊಂದಿಸ್ತಾ, ವಿಶೇಷವಾಗಿ ಈ ಪಂಚಾಯತಿ ಅವ್ರಿಗೆಲ್ಲ ಹೊಂದಿಸ್ತಾ, ಈ ಪಂಚಾಯತಿ ಮೆಂಬರ್ಸ್ಗೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಅಂತ ಹೇಳ್ತಾ, ನಿಮ್ ಒಳ್ಳೆ ಕೆಲಸಕ್ಕೆ ಮಾತ್ರ ಶಾಸಕರು ಬೇಕು, ಬರ್ತಕ್ಕಂಥ ಅವತಾರದಲ್ಲಿ ಭಾಗ ನಿಮ್ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ. ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದ್ದೀನಿ, ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡ್ಲಿಕ್ಕೆ ನನಗೆ ಅವಕಾಶ ತಂದ್ಕೊಟ್ಟು ತಂದೆ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಶೋಕ್ ಅಂತ ಲೀಡರ್ಸು
ಈ ಭಾಗದ ಈ ಪಂಚಾಯತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆ ಬರ್ತಾವ್ರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಸಂಸ್ಥೆ.